ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ವಿಷಯ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೆಸರನ್ನು ಚೇಂಜ್ ಮಾಡಿದ್ದೀನಿ. ನನ್ನ ಫಾಲೋವರ್ಸ್ ಯಾರಿದ್ದಾರೆ ಅವರಿಗಷ್ಟೇ ಗೊತ್ತಾಗುತ್ತೆ. ಸಿದ್ದಿ ಆ್ಯಂಡ್ ಸಿದ್ದಿ ಯೂಟ್ಯೂಬ್ ಚಾನಲ್ ನೇಮನ್ನು ಚೇಂಜ್ ಮಾಡಿ ಕರ್ಲಿ ಸಿದ್ದಿ ಅಂತ ಹಾಕ್ಕೊಂಡಿದ್ದೀನಿ. ಇದು ನನಗೆ ಈ ಹೆಸರು ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಚೇಂಜ್ ಮಾಡೀನಿ. ಇನ್ನು ನಾನು ಈ ಹೆಸರನ್ನು ಚೇಂಜ್ ಮಾಡಲ್ಲ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಗಂತೂ ಹೊಸ ವರ್ಷ ಇವಾಗಲ್ಲ, ಕ್ಯಾಲೆಂಡರ್ ಅಷ್ಟು ಚೇಂಜ್ ಆಗುತ್ತೆ ಬಿಟ್ಟರೆ ನಮಗೆ ಯುಗಾದಿಗೆ ಒಬ್ಬಟ್ಟು ಮಾಡಿಕೊಂಡು ರುಬ್ಬುತ್ತಾ ಇದ್ದರೆ ಹೊಸ ವರ್ಷ ಕೂಡ ನೆನಪಾಗುತ್ತೆ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಮನೆ ಹಾಗೆ ನನ್ನ ಮನೆಯಲ್ಲಿ ಇರುವ ಸದಸ್ಯರು ಹಾಗೆ ಸ್ವಲ್ಪ ತೋಟಗಳನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಿದ್ದೀನಿ. ಸೊ ಇನ್ನು ಮುಂದೆ ಹೊಸ ವರ್ಷಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಆಗಿ ಬಂದಿದ್ದೀನಿ ಗುರು. ಸೊ ನೀವು ಕೂಡ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮಗೆ ಯಾವ ವಿಡಿಯೋ ಇಷ್ಟನೋ ಆ ವಿಡಿಯೋಗೆ ಲೈಕ್ ಮಾಡಿ. ಸೊ ಹಳ್ಳಿ ಹೆಣ್ಮಕ್ಳ ಜೀವನ ಕೂಡ, ಅದರಲ್ಲೂ ಸ್ಪೆಷಲಾಗಿ ಸಿದ್ದಿ ಹುಡುಗಿರು ಹೇಗಿರ್ತಾರೆ, ಸೊ ಹೇಗೆಲ್ಲ ಇರುತ್ತೆ ವಿಡಿಯೋ ಅನ್ನೋದನ್ನು ಇದರಲ್ಲಿ ಹೇಳ್ತೀನಿ. ಮತ್ತೆ ಯಾಕೆ ತಡ ಮಾಡೋದು? ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಮನೆಯ ಸದಸ್ಯರು. ಫಸ್ಟ್ ಬಂದುಬಿಟ್ಟು ಇದ್ರ ಹೆಸರು ಪುಣ್ಯ ಅಂತ. ನಮ್ಮ ಕ್ಯೂಟ್ ಪುಣ್ಯ ಇದು. ಹಾಯ್. ಆ್ಯಂಡ್ ದಿಸ್ ಈಸ್ ಮೈ ಫೇವ್ರೆಟ್ ಒನ್, ಶಣ್ ಇದರ ಹೆಸರು. ಇದರಲ್ಲೊಂದು ಪಾಪು ಇದೆ, ಹೊಸ ವರ್ಷಕ್ಕೆ ಯುಗಾದಿ ಟೈಮಲ್ಲಿ ಬರುತ್ತೆ. ಸೊ ಅದರ ಹೆಸರು ಬಂದು ಗುಂಡು ಅಂತ. ಸೊ ಮೂರೇ ಜನ ನಾವು ದನದಲ್ಲಿ ಸದಸ್ಯರು ಅಂತ ಇರೋದು. ಸೊ ಮತ್ತು ನಾಯಿ ಅಲ್ಲಿ ಎರಡಿದೆ, ಕಾಣ್ತಿದೆಯಾ ನಿಮಗೆ? ಚಿಂಟು ಆ್ಯಂಡ್ ಪಿಂಟು ಅಂತ. ಇದು ನಮ್ಮ ಮನೆಯ ಹಿಂಭಾಗ. ಸೊ ಇದೆಲ್ಲ ನಮ್ಮ ಸಿಮೆಂಟೆಲ್ಲ ಹಾಕಿ ರೆಡಿ ಮಾಡಿಸಲ್ಲ, ಬಿಕಾಸ್ ಇಲ್ಲಿ ಸ್ವಲ್ಪ ಪ್ಲ್ಯಾನ್ಗಳಿವೆ, ಮಾಡೋದು ಹೊಸ ಪ್ಲ್ಯಾನ್ಗಳಿವೆ. ಸೊ ಹಾಗಾಗಿ ನಾವು ಏನಿದು ಮಣ್ಣಲ್ಲೇ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ವಾರಕ್ಕೆ ಒಂದು ಸಲ ಸೆಗಣಿ ಹಾಕಿ ಸಾರಿಸಲೇಬೇಕು, ಬಿಕಾಸ್ ಹೊಂಡ ಎಲ್ಲ ಮಣ್ಣೆಲ್ಲ ಕಿತ್ತು ಬಂದು ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಏನಾದರೂ ಫಂಕ್ಷನ್ ಇದ್ದರೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕೂತ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದು ಹಿಂಭಾಗ, ನಮ್ಮ ಮನೆಯ ಹಿಂಭಾಗ. ಇದು ಹಿಂಭಾಗದ ಗೇಟ್ ಕೂಡ ಹೌದು. ಈ ಸೈಡಿಗೆ ತುಂಬ ಜನ ಬರ್ತಾರೆ, ಬಿಕಾಸ್ ಫಸ್ಟ್ ರೋಡಿಗೆ ಎಂಟ್ರೆಸ್ಸಿಗೆ ಈ ಗೇಟ್ ಇದೆ, ಬಟ್ ಮುಂಭಾಗ ಏನಿದೆ ಅದು ಬ್ಯಾಕ್ ಸೈಡ್ ಇದೆ. ಸೊ ಅಂದರೆ ಈ ಸೈಡಿನ ಬ್ಯಾಕ್ ಸೈಡ್ ಇದೆ. ಸೊ ಇವನು ನನ್ನ ಮಗ. ಬಾಯಲ್ಲಿ ಹಾಯ್ ಮಾಡು, ಹಾಯ್ ಕರ್ ಹಾಯ್. ಟಾಟಾ ಮಾಡು. ಟಾಟಾ ಮಾಡಲ್ಲ, ಇಲ್ಲ ಪಪ್ಪಾಗೆ ಹೇಳಬೇಕು. ಹಾಂ ಸರಿ. ಇದು ನೋಡಿ, 2 ಬೆಕ್ಕಿದೆ. ಸೊ ಇವೆಲ್ಲ ನಿಮಗೆ ಪರಿಚಯ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಮೊನ್ನೆ ಹೇಳ್ತೀನಿ, ವಿಡಿಯೋ ಕಂಟಿನ್ಯೂ ನೋಡಿ ಮುಂದೆ ಹೇಳ್ತೀನಿ. ಸೊ ನೀ ಬಾ ಚಪ್ಪಲ್ ಎಲ್ಲಿಟ್ಟೆ ನೀನು? ಚಪ್ಪಲ್ ಕೈ ದೂರಿಲ್ಲ, ಚಪ್ಪಲ್ಗನು ಚಪ್. ಸೊ ಈ ಸೈಡಿಗೆ ಏನಿದೆ, ಬಟ್ಟೆ ಮತ್ತು ಪಾತ್ರೆ ತೊಳೆಯೋದು, ನೀರು ಸ್ಟೋರ್ ಮಾಡಿದ್ದಕ್ಕೆ ಸ್ವಲ್ಪ 2 ಡ್ರಮ್ಮನ್ನು ಸೆಟಪ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇವೆಲ್ಲ ನನ್ನ ಸ್ವಲ್ಪ ಏನದು ಹೂ ಗಿಡ. ಬಾ ನೀನು ಹಾಕೊಂಬ, ಗಲುಂಗಿನ ಯೋ ಬಗಿಯೋ. ಇದು ಸ್ವಲ್ಪ ನಾನು ಹೂ ಗಿಡನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ಮುಂಭಾಗನ ಇಟ್ಕೊಂಡಿದ್ದೆ. ಅಲ್ಲಿ ಯಾಕೆ ಬೇಡ ಅಂತಂದರೆ ಅಲ್ಲಿ ನೀರಿನ ಸಮಸ್ಯೆ ಸ್ವಲ್ಪ.
ಇದೆ. ಅಂದರೆ ನೀರನ್ನು ಕೊಡದಲ್ಲಿ ತೊಗೊಂಡು ಹೋಗಿಬಿಟ್ಟು ಅಲ್ಲಿ ಹಾಕಬೇಕು. ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಡೈಲಿ ಒಂದೇ ಥರ ಇರೋದಿಲ್ಲ. ಸೊ ಅವಕ್ಕೆ ನೀರು ಡೈಲಿ ಬೇಕಾಗುತ್ತೆ. ನೀರು ಸೋನೆ ಅಂತ ಕರೀತಾರೆ ಇದಕ್ಕೆ, ಮತ್ತು ನಿಮ್ಮ ಕಡೆ ಏನು ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದಕ್ಕೆ ಏನು ನೀರು ಜಾಸ್ತಿ ಇದಕ್ಕೆ ಪೂರ್ತಿ ಗಿಡಕ್ಕೆ ನೀರೇ ತುಂಬ್ಕೊಂಡಿರುತ್ತೆ. ಸೊ ಹಾಗಾಗಿ ಅವಕ್ಕೆ ದಿನಾಲೂ ನೀರು ಕೊಡ್ತಾ ಹೋದರೆ ಏನು ಹೂಗಳು ಜಾಸ್ತಿ ಬೆಳೆಯುತ್ತೆ. ಆ್ಯಂಡ್ ಬಾ ಹಾಗೆ ಬಾ ಯೋ ಆ್ಯಂಡ್ ಇದು ಸ್ವಲ್ಪ ನಮ್ಮ ತೋಟ ಸ್ವಲ್ಪ ಇದೆ, ಬಟ್ ಅದರಲ್ಲಿ ಸ್ವಲ್ಪ ನಾವು ಶ್ರಮ ಹಾಕಿ ದುಡಿತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಫಲ ಸ್ವಲ್ಪ ಜಾಸ್ತಿನೇ ಕೊಡುತ್ತೆ. ನಮಗೆ ಎಷ್ಟು ಜಾಗ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಜಾಗದಲ್ಲಿ ನಾವು ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಎಷ್ಟು ನಿಯತ್ತಾಗಿ ಮಾಡಿದ್ದೀವಿ ಅನ್ನೋದು ಲೆಕ್ಕ ಆಗುತ್ತೆ. ನಾವು ಎಷ್ಟು ಶ್ರಮ ಹಾಕಿ ದುಡಿತೀವೋ ಅಷ್ಟು ಶ್ರಮದ ಫಲ 100% ಸಿಗುತ್ತೆ. ಸೊ ಅದು 1 ಎಕರೆ ಆಗಲಿ, ಅರ್ಧ ಎಕರೆ ಆಗಲಿ, ಗುಂಟೆನೇ ಆಗಲಿ, ಸೊ ಅದು ಮ್ಯಾಟರ್ ಅಲ್ಲ. ಸೊ ಇಲ್ಲಿ ಸ್ವಲ್ಪ ನಾವು ಏನು ತರಕಾರಿ ಗಿಡನ ನಮ್ಮ ಅತ್ತೆಯವರು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಅಂದರೆ ಜಾಗನೂ ಅಷ್ಟು ಕಂಫರ್ಟಾಗಿಲ್ಲ, ಬಿಸಿಲು ಬೇರೆ ಜಾಸ್ತಿ ಬೇಕಾಗುತ್ತೆ. ಸೊ ಬಿಸಿಲು ಎಲ್ಲಿರುತ್ತೆ ಆ ಸೈಡು ಎಲ್ಲ ಕವರ್ ಮಾಡಿಕೊಂಡು ಸ್ವಲ್ಪ ತರಕಾರಿನ ಹಾಕ್ಕೊಂಡಿದ್ದಾರೆ. ಬಿಕಾಸ್ ಇದು ಕವರ್ ಮಾಡಿಲ್ಲ ಅಂದರೆ ನಮ್ಮ ಕೋಳಿ ಫ್ರೆಂಡ್ಸ್ಗಳಿವೆ, ಅವು ಎಲ್ಲ ಹಾಳು ಮಾಡಿ ಹಾಕತ್ತೆ. ಸೊ ಇವನು ಮೆಯ್ ಏ ಬಾ ಇವ್ರಂಗೆ ಅವನು ನೋಡಿ ಕುಸ್ತಿ ಹೊಡಿತದ ನಾಯಿ ಜೊತೆ. ಬಾ ಸೊ ಇಲ್ಲಿ ಸ್ವಲ್ಪ ಟೊಮ್ಯಾಟೋಸ್ ಗಿಡ, ಹಾಗೆ ಭಾಜಿ ಪಲ್ಯದ ಸೊಪ್ಪು, ಹಾಗೆ ಬೀನ್ಸು, ಕ್ಯಾರೆಟು, ಮತ್ತು ಆ ಥರ ತುಂಬ ಥರದ ತರಕಾರಿಗಳನ್ನು ಹಾಕ್ಕೊಂಡಿದ್ದಾರೆ. ಸೊ ನಾನು ಅದಕ್ಕೆ ಡೈಲಿ ನೀರನ್ನು ಪ್ರೋಕ್ಷಣೆ ಮಾಡ್ತಾಯಿರ್ತೀನಿ. ಸೊ ನಂತರ ಇಲ್ಲಿ ಸ್ವಲ್ಪ ನಾವು ಗೊಬ್ಬರದ ತಯಾರಿಕೆನ ಮಾಡ್ತೀವಿ. ಬಾ ಏನಪ್ಪ ಅಂತ ಅಂದರೆ ಗೊಬ್ಬರ ಗ್ಯಾಸ್ ಅಂತ ಎಲ್ಲ ಕಡೆ ಇರಲ್ಲ. ನಮ್ಮ ಅಮ್ಮನ ಮನೆಯಲ್ಲೂ ಇಲ್ಲ ಗೊಬ್ಬರ ಗ್ಯಾಸ್. ಆ್ಯಕ್ಚುಲಿ ಇದು ಏನು ಗೊಬ್ಬರ ಇದೆ ಇದ್ರದ್ದು ಸೆಗಣಿ ಹಾಕಿ ಇದನ್ನು ರೆಡಿ ಮಾಡ್ತಾರೆ ಗೊಬ್ಬರದ ಗ್ಯಾಸನ್ನು. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ತಿಂಗಳಿಗೆ ಗ್ಯಾಸ್ ಒಂದು 6 ಮಂತ್ ಮೇ ಬಿ ಯೂಸ್ ಮಾಡಲ್ಲ ಅಂತ ಸಿಲಿಂಡ್ರ್ ಗ್ಯಾಸು. ಇದೇ ನಮಗೆ ಯೂಸ್ಫುಲ್ ಆಗುತ್ತೆ. ಬಾಕಿ ಎಲ್ಲ ಜಾಸ್ತಿ ಏನಾದರೂ ಕಾರ್ಯಕ್ರಮ ಏನಾದರೂ ಫಂಕ್ಷನ್ ಇದ್ದರೆ ನಾವು ಕಟ್ಟಿಗೆನ ಯೂಸ್ ಮಾಡ್ತೀವಿ. ಲೋಕಲಾಗಿ ಹಳ್ಳಿಯಲ್ಲಿ ಅದು ಜಾಸ್ತಿ ಅಲ್ವಾ. ಸೊ ಇಲ್ಲಿ ಸ್ವಲ್ಪ ನಾವು ಗೊಬ್ಬರದ ಗುಂಡಿಯಲ್ಲಿ ಗೊಬ್ಬರನ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಇದನ್ನು ಕೂಡ ಮಾರಾಟ ಮಾಡ್ತೀವಿ. ಇದು ಒಂದು ರೀತಿಲಿ ಹೇಳಬೇಕಂದ್ರೆ ಬಿಸ್ನೆಸ್ಸು. ಇದಕ್ಕೆ ಒಂದು ಲೋಡಿಗೆ ಇಂತಿಷ್ಟಂತ ದುಡ್ಡು ಇರುತ್ತೆ. ಸೊ ಇದು ನಾವು ವರ್ಷ ಕೂಡ ಸೇಲ್ ಮಾಡ್ತೀವಿ. ಸೊ ಅದರಿಂದ ನಮಗೊಂದು ಒಳ್ಳೆ ಬೆನಿಫಿಟ್ ಹಳ್ಳಿಯಲ್ಲಿ ಅಂತ ಹೇಳ್ಬೋದು. ಸೊ ಮತ್ತು ಇದಿಷ್ಟು ನಮ್ಮ ತೋಟ. ಇದೊಂದು ಬೆಕ್ಕು, ಇದೊಂದು ನಾಯಿ, ಮನುಷ್ಯನ ಮರಿ. ಬಾ ಹೋಗೋಣ, ಬಾ ಚಲ. ಇವಾಗ ನಾನು ನಮ್ಮ ಕೋಳಿಗಳ ಪರಿಚಯನ ಮಾಡಿಕೊಡ್ತೀನಿ, ಬನ್ನಿ. ಓಕೆ, ಇವು ನಮ್ಮ ಕೋಳಿಗಳು. ನೋಡಿ ಹೇಗೆ ಬರುತ್ತಂತ. ಕಲರ್ಫುಲ್ ಆಗಿದೆ, ಒಂದೊಂದು ಕಲರ್ ಆಗಿದೆ. ಇವನಿಗೆ ಕೋಳಿ ಅಂದರೆ ತುಂಬಾ ಇಷ್ಟ. ಅವ್ರ ಜೊತೆ ದಿನ ಇಡೀ ಆದರೂ ಇರ್ತಾನೆ ಅವನು. ಅಷ್ಟು ಖುಷಿ ಅವನಿಗೆ ಕೋಳಿ ಅಂದರೆ. ಬಾಬಾ
ಬಾಬಾ ಬಾಬಾ. ಆ್ಯಕ್ಚುಲಿ ಹಳ್ಳಿ ಯಾಕೆ ನಮ್ಗೆ ಇಷ್ಟ ಅಂತ ಅಂದರೆ ರೀಸನ್ ಇದೆ. ನಾಯಿ, ಕೋಳಿ, ಬೆಕ್ಕು ಆ್ಯಂಡ್ ದನ, ಚಿಕ್ಕ ಚಿಕ್ಕ ಕೋಳಿಗಳು, ಚಿಕ್ಕ ಚಿಕ್ಕ ಮರಿಗಳು, ಪಕ್ಷಿ. ಸೊ ನ್ಯಾಚುರಲ್ ಗಾಳಿ ಆ್ಯಂಡ್ ಯಾವುದೇ ಕಲ್ಮಶ ಇಲ್ಲದೆ ಇರುವ ಪ್ರಾಣಿಗಳು. ಸೊ ಹಾಗಾಗಿ ನಮಗೆ ಏನು ಹಳ್ಳಿಗಳಿರೋದಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಯಾವುದೇ ಪ್ರೆಷರ್, ಟೆನ್ಷನ್ ಏನೇ ಬಂದು ಇದನ್ನು ಒಂದು 5 ನಿಮಿಷ ಇದ್ದರೆ ಸಾಕು, ರಿಲ್ಯಾಕ್ಸ್ ಆಗೋಗ್ತೀವಿ, ಅಷ್ಟು ಖುಷಿ ಆಗುತ್ತೆ. ಸೊ ಇನ್ನೊಂದು ಕೋಳಿ ಇದೆ, ಅದಕ್ಕೆ ನಾವು ಮುಚ್ಚಬೇಕು. ಒಂದೇ ಮರಿ ಇದೆ ಇದ್ರದ್ದು, ತುಂಬಾ ಮರಿ. ಟೋಟಲಾಗಿ 12 ಮರಿನ ಹಾಕಿತ್ತದು. ಬಟ್ ಆದರೂ ಎಲ್ಲ ಸತ್ತೋಯ್ತು. ಹೇಗೆ ಸತ್ತೋಯ್ತು ಅಂತ ಗೊತ್ತಿಲ್ಲ. ಸೊ 12 ಮರಿಯಲ್ಲಿ ಒಂದೇ ಒಂದು ಮರಿ ಇದೆ. ಸೊ ಸ್ಯಾಡ್. ಸೊ ನಾನು ಮತ್ತು ತುಂಬ ಜನರಿಗೆ ಅನಿಸತ್ತೆ, ಹಳ್ಳಿಯಲ್ಲಿರುವ ಹೆಂಗಸರು ಅಥವಾ ಏನು ಹುಡುಗಿರು ಇರ್ತಾರೆ, ಆಫ್ಟರ್ ಮ್ಯಾರೇಜ್ ಆದವರು, ಸೊ ಮನೇಲಿ ಏನು ಮಾಡ್ತಾರೆ? ಸೊ ಏನಾದರೂ ಅವರ ಒಂದು ಕಲೆನ ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡಿಕೊಂಡು ಹಾಯಾಗಿರ್ತಾರೆ, ದುಡ್ಡು ಮಾಡಿಕೊಂಡು ಅಂತ ತುಂಬ ಜನರಿಗೆ ಒಂದು ಮೈಂಡ್ ಸೆಟ್ ಇರುತ್ತೆ. ನೋ ಚಾನ್ಸ್. ಎಲ್ರಿಗೂ ಅದು ಅವಕಾಶ ಇರಲ್ಲ. ಅವಕಾಶ ಇದ್ದರೂ ಅದನ್ನು ಉಪಯೋಗ ಮಾಡ್ಕೊಳ್ಳೋಷ್ಟು ಉಪಯೋಗ ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಬಟ್ ನಾನು ಹೇಳೋದು ಏನಪ್ಪ ಅಂತಂದರೆ, ಈಗ ಮನೇಲಿದ್ದರೂ ಹಳ್ಳಿಯಲ್ಲಿ, ಸ್ಪೆಷಲಾಗಿ ಹಳ್ಳಿಯಲ್ಲಿ ಮನೆಯಲ್ಲಿದ್ದರೆ ಹೆಣ್ಮಕ್ಳು ತುಂಬಾ ಕೆಲಸ ಇರುತ್ತೆ. ಕೋಳಿ ಇರುತ್ತೆ, ಬೆಕ್ಕಿರುತ್ತೆ, ನಾಯಿ ಇರುತ್ತೆ, ಅಥವಾ ತೋಟದಲ್ಲಿ ಮಂಗಗಳು ಬರ್ತಿರುತ್ತೆ. ಅವಕ್ಕೆಲ್ಲ ಏನೋ ಪ್ರಾಣಿಗಳೆಲ್ಲ ಏನಿದೆ ಅವಕ್ಕೆಲ್ಲ ಊಟ ಹಾಕಿ ದಿನ ಇಡೀ ನೋಡ್ಕೊಳುತ್ತೆ. ತೋಟ ಅಂದರೆ ಬಾಳೆಹಣ್ಣು ಇರುತ್ತೆ, ಅದಕ್ಕೆ ಮಂಗಗಳು ಬರೋ ಚಾನ್ಸಸ್ ಇರುತ್ತೆ, ಅದನ್ನು ನೋಡ್ಕೊಬೇಕಾಗುತ್ತೆ. ಸೊ ಹಾಗೆ ಏನು ಎಲ್ಲರಿಗೂ ಅಡುಗೆ ಮಾಡಬೇಕಾಗುತ್ತೆ, ಪಾತ್ರೆ ತೊಳಿಬೇಕಾಗುತ್ತೆ, ಬಟ್ಟೆ ತೊಳಿಬೇಕಾಗುತ್ತೆ. ಸೊ ಇಡೀ ದಿನ ಈ ಥರ ಕೆಲಸ ಇರುತ್ತೆ. ಸೊ ನೀವು ಬಂದುಬಿಟ್ಟು ಏನು ಮಾಡ್ತೀವಿ ನೀವು ಇಡೀ ದಿನ ಏನು ಮಾಡ್ತೀವಿ ಅಂತ ಕೇಳಿದಾಗ, ಸೊ ನಮಗೇನಾಗುತ್ತೆ, ಅಯ್ಯೋ ಅನಿಸುತ್ತೆ. ತುಂಬಾ ಹಾರ್ಡ್ಲಿ ಫೀಲ್ ಆಗುತ್ತೆ. ಸೊ ನೀವು ಅದನ್ನು ಆ ಥರ ವರ್ಡ್ನ ಹೇಳಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಬಿಕಾಸ್ ಎಲ್ಲರಿಗೂ ಅವ್ರದ್ದೇ ಆದ ಮನಸ್ಥಿತಿ ಇರುತ್ತೆ. ಒಬ್ಬರು ಸ್ಟ್ರಾಂಗ್ ಆಗಿರ್ತಾರೆ, ಒಬ್ಬರು ಹಾರ್ಡಾಗಿರ್ತಾರೆ, ಸ್ಮೂತಾಗಿರ್ತಾರೆ. ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಒಂದು ಏಟು ಹೊಡೆದ್ರೂ ಅದನ್ನು ಮರಿಬೋದು. ಆದರೆ ಅದು ಒಂದು ಮಾತಿರುತ್ತಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕೆ ಚಾನ್ಸೇ ಆಗೋದಿಲ್ಲ. ಸೊ ಅದು ಮನಸ್ಸಲ್ಲೇ ಹಾಗೆ ಹೋಗ್ಕೊಂಡಿರುತ್ತೆ. ಯಾರು ಹೇಳೋಕ್ಕಾಗಲ್ಲ, ಹೇಳಿದ್ರು ಹೇಗೆ ತೊಗೊತಾರೆ ಅನ್ನೋದೊಂದು ಯೋಚನೆ ಇರುತ್ತೆ. ಸೊ ಹಾಗಾಗಿ ಅವ್ರದ್ದೇ ಆದ ಒಂದು ಕೆಲಸಗಳಿರುತ್ತೆ. ಆ ಕೆಲಸನ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಿದ್ದಾರೆ ಅಂದರೆ, ಸೊ ಅವರಿಗೆ ಸಪೋರ್ಟ್ ಮಾಡಿ ಬಿಟ್ಟರೆ, ಬೇರೆ ಯಾವುದೋ ಒಂದು ಅವರು ಒಂದು ವಿಷಯನ ತೊಗೊಂಡು ಬೇಕಂತಲೇ ಅವ್ರ ಹತ್ರ ಒಂದು ಹೇಳೋದಾಗಲಿ, ಜಗಳ ಆಡೋದಾದರೆ ಆ ಥರ ಮಾಡಬೇಡಿ. ರಿಯಲಿ ನನಗೆ ಈ ವಿಡಿಯೋಲಿ ಹೇಳಬೇಕು ಅನ್ನಿಸ್ತು. ಸೊ ಹೇಳಿದೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನೀವು ಒಂದು ಕಮೆಂಟ್ ಮಾಡುವಾಗ ನನಗೆ ನೆಕ್ಸ್ಟ್ ವಿಡಿಯೋಗೆ ಹೇಗೆ ಸಪೋರ್ಟ್ ಆಗುತ್ತೆ, ಏನು ಮಾತಾಡಬೇಕು, ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು ನಿಮ್ಮ ಕಮೆಂಟ್ ಮುಖಾಂತರ ನನಗೆ ಒಂದು ಸಪೋರ್ಟಿವ್ ಆಗಿ ಇರುತ್ತೆ. ಆ್ಯಂಡ್ ಈಗ ನೆಕ್ಸ್ಟ್ 2026 ಸ್ಟಾರ್ಟ್ ಆಗ್ತದಲ್ಲ, ನೆಕ್ಸ್ಟ್ ಈಗ ನಾನು ಹೊಸ ಕಂಟೆಂಟ್ ರೀತಿಯಲ್ಲಿ ಏನಿಲ್ಲ, ನಾನು ಹೇಗಿರ್ತೀನಿ, ಹಳ್ಳಿಯಲ್ಲಿ ಹೇಗಿರುತ್ತೆ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾನು ಶೂಟ್ ಮಾಡಿ ಪ್ರತಿಯೊಂದು ನಿಮಗೆ ಅಪ್ಡೇಟ್
ಪ್ರತಿಯೊಂದರ ಬಗ್ಗೆನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಏನಾದರೂ ಯೂಸ್ಫುಲ್ ಆಗಿದೆ, ಒಂದೊಂದು ವಿಷಯಕ್ಕೂ ಯೂಸ್ಫುಲ್ 100% ಆಗುತ್ತೆ ಒಬ್ಬರದ್ದು ವೀಡಿಯೋದಲ್ಲಿ. ನನ್ನ ವೀಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಒಂದು ವಿಷಯ ಯೂಸ್ಫುಲ್ ಆಗಿದೆ ಅಂದರೆ ಸೊ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ಬರು ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಹಳ್ಳಿ ಸಿದ್ಧಿ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಸೊ ಇನ್ನೊಂದು ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಮಾಡು ಮಗ, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಬಾಯ್, ಬಾಯ್ ಬಾಯ್, ಬಾಯ್ ಬಾಯ್, ಬಾಯ್ ಬಾಯ್.